ನಮ್ಮ ಕಾರ್ಯಕರ್ತರು ನುಡಿಗಟ್ಬೇಡಿ ನಾವಿದ್ದೀವಿ ಅಂತ ಹೇಳ್ಕೊಂಡು ಎಲ್ಲ ಹೊರಟಕ್ಕೆ ಹೋಗ್ಬಿಟ್ರೆ ಶಿಕ್ಷೆ ಮಾಡಲಿ. ಶಿಕ್ಷೆ ಯಾರು ಹಂಚಿದವ್ರು ಮಾಡಲಿ, ಬೇಡ ಅಂತ ಹೇಳ್ತಲ್ವಲ್ಲ, ಸೇರ್ಸೇ ಇಲ್ವಲ್ಲ. ಹೆಸರು ಹಾಕಿ ನಿಮಗೆ ಗೊತ್ತಿದೆ ಯಾರಂತ. ನೀವು ನಮ್ಮ ಬಾಯಿಂದ ಬಿಡ್ಸಕ್ಕೆ ನೋಡ್ತೀರಾ, ತಮಗೆ ಗೊತ್ತಿದೆ. ಆಫ್ ಮಾಡಿಬಿಡಿ ಸರ್, ಹೇಳ್ತೀನಿ. ಅದು ತಪ್ಪು ಸರ್, ಅದು ತಪ್ಪಿಲ್ಲ ಅಂತ ಹೇಳಲ್ಲ. ನೀವು ಆಫ್ ಮಾಡಿ ಸರ್, ಹೇಳ್ತೀನಿ. ನಾನು ನೋಡ್ತಾ ಇದ್ದೀರಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಇದು ಹಾಳಾಗೋಗಿದೆ ಅಂತ ತಮಗೆ ಗೊತ್ತಿದೆ. ಪ್ರತಿನಿತ್ಯ ಕೊಲೆಗಳಿರ್ಬೋದು ಮತ್ತು ಏನು ಗಾಂಜಾ ವಿಚಾರದಲ್ಲಿರ್ಬೋದು ಯಥೇಚ್ಛಾಗೋಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ. ತಾವೇ ನೋಡ್ತಾ ಇರೋ ದಿನನಿತ್ಯ ನೋಡ್ತಾ ಇರೋ ತಾವೇನೆ. ಥ್ಯಾಂಕ್ ಯು ಸರ್. ಮಾತಾಡ್ತೀವಿ ಸರ್. ಚಾರ್ಜ್ ಶೀಟ್ ತೊಗೊಂಡು ಏನೇನು ಕೇಸ್ ಯಾವ ಥರ ಮಾಡಿದ್ರೆ ಅಂತ ನೋಡಿ ವರಿಷ್ಠರ ಜೊತೆ ರೇವಣ್ಣ ಸಾಹೇಬ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕಾನೂನು ಹೋರಾಟ ಮಾಡ್ತೀವಿ ಸರ್. ಎಲ್ಲ ಫೋನ್ ಮಾಡ್ತಾಯಿದ್ರಿ ಸರ್ ಎಲ್ಲರೂ. ಪಾಪ ಎಲ್ಲರೂ ಫೋನ್ ಮಾಡಿ ಭಾಳ ನೊಂದ್ಕೊಂಡು ಬೇಜಾರು ಮಾಡಿಕೊಂಡು ಇದಕ್ಕೆ ನಮಗೆ ಸಂಬಂಧವೇ ಇಲ್ಲ, ನಮಗೆಲ್ಲ ನಮ್ಮನ್ನು ಕೇಸ್ ಮಾಡಿದಂತಲೇ ಫೋನ್ ಮಾಡಿದರು ನಿನ್ನೆ ಮೊನ್ನೆಯಿಂದ. ಧೈರ್ಯವಾಗಿರಿ, ಅದೇನು ಆಗಲ್ಲ, ನಾವು ಮಾತಾಡ್ತೀವಿ, ಕಾನೂನು ಹೋರಾಟ ಮಾಡೋಣ. ನಾವು ತಪ್ಪೇ ಮಾಡಿಲ್ಲ ಅಂದ್ರೆ ನಾವ್ಯಾಕೆ ಭಯ ಪಡಬೇಕು? ಪೆಂಡ್ರೈವ್ ಹಂಚಿಕೆ ಮಾಡಿ ವೀಡಿಯೋನೆಲ್ಲ ವೈರಲ್ ಮಾಡಿರೋರಿಗೆ ಅವರು ಇದು ಮಾಡಿಲ್ಲ, ಅವರೇ ಆರಾಮಾಗಿದ್ದಾರೆ. ನೀವು ಯಾಕೆ ಧೈರ್ಯವಾಗಿರಿ ಅಂತ ಧೈರ್ಯ ತುಂಬಿದೆ ಸರ್. ಹೌದು ಸರ್, ಬಿಡಿ, ಅದು ಚರ್ಚೆ ಮಾಡೋದು ಬೇಡ ಸರ್. ಸರ್, ನಮ್ಮ ರೇವಣ್ಣವ್ರ ಸಂಬಂಧ, ದೇವೇಗೌಡರು ಮತ್ತು ನಮ್ಮ ಕುಟುಂಬಗಿರ ಸಂಬಂಧ ಭಾಳ ಗಟ್ಟಿ ದಿನದಿಂದ ಇನ್ನು ಕೆಲವು ಮಾಧ್ಯಮಗಳು, ಎಲ್ಲ ಮಾಧ್ಯಮ ಅಂತ ಹೇಳಲ್ಲ, 1-2 ಮಾಧ್ಯಮಗಳಲ್ಲಿ, ಚಿತ್ರ ಮಾಧ್ಯಮದಲ್ಲಿ ನಾನು ಕೂಡ ನೋಡ್ತಾ ಇದ್ದೆ. ಏನು ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಸಂಬಂಧಿ ಮತ್ತು ಚಿಕ್ಕಪ್ಪನ ಮಗ ಇರ್ಬೋದು ಮತ್ತು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಏನು ಪ್ರಜ್ವಲ್ ರೇವಣ್ಣವರ ಒಂದು ಇದಿದೆ, ಪೆಂಡ್ರೈವ್ ವಿಚಾರ ಇದೆ, ಅದನ್ನು ಎಲ್ಲ ಹರಿದುಬಿಟ್ಟಿದ್ದಾರೆ ಅಂತ ಏನು ನಾನು ನೋಡ್ತಾ ಇದ್ದೆ. ಖಂಡಿತವಾಗ್ಲೂ ಇದು ಸತ್ಯಕ್ಕೆ ದೂರದಂಥ ವಿಚಾರ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮತ್ತು SIT ಏನು ತನಿಖಾ ತಂಡಕ್ಕೂ ಕೇಳಕ್ಕೆ ಬಯಸ್ತೇನೆ. ಏನು ತನಿಖೆನ ತಾವು ಸತ್ಯಾಸತ್ಯತೆನ ನಾವು ಹೊರಗೆ ತರ್ತೀವಿ ಅಂತ ಏನು SIT ತನಿಖೆ ಮಾಡಿದ್ರು, ಈ ಒಂದು ತನಿಖೆಯಲ್ಲಿ ಹಲವಾರು ಪ್ರಮುಖರು ಮತ್ತು ಕೆಲವು ಪ್ರಭಾವಿಗಳಿರ್ಬೋದು ಮತ್ತು ಮುಖಂಡರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ತಮ್ಮ ಮೂಲಕ ನಾನು ಕೇಳಕ್ಕೆ ಬಯಸ್ತೇನೆ. ಏನು A1 ಅಪರಾಧಿ ಇದ್ದಾನೆ ನವೀನ್, ಅವನ್ನ ಈಗೆಲ್ಲ ಗೊತ್ತಿದೆ ತಮಗೆ. ಇವತ್ತಿನ ಟೆಕ್ನಾಲಜಿ ಯಾವ ಇದಕ್ಕೆ ಬಂದಿದೆ ಅಂತ, ಇವತ್ತೇನು ಸತ್ಯನ ಕಂಡುಹಿಡಲಿಕ್ಕೆ ಏನು ದೊಡ್ಡ ವಿಚಾರ ಏನಲ್ಲ. ನವೀನನ್ನು ಮಂಪರು ತನಿಖೆಗೆ ಒಳಪಡಿಸಿದರೆ ಯಾವ್ಯಾವ ಈ ಪೆಂಡ್ರೈವ್ ಹಗರಣದಲ್ಲಿ ಪೆಂಡ್ರೈವ್ ಹಂಚಿಕೆ ಮಾಡೋ ಹಗರಣದಲ್ಲಿ ಯಾರ್ಯಾರು ಪ್ರಭಾವಿಗಳಿದ್ರು ಅಂತ ತಮ್ಮ ಮೂಲಕ ನಾನು ನವೀನನ್ನು ಏನು SIT ತನಿಖಾ ತಂಡದವರು ಸರಿಯಾಗಿ ತನಿಖೆನ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರ್ತಾಯಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಏನು ಒಂದು ಲೋಕಸಭಾ ಚುನಾವಣೆನ ಗೆಲ್ಲಲಿಕ್ಕೆ ಯಾವ ರೀತಿ ವಾಮಮಾರ್ಗನ ಹಿಡಿದ್ರು ಅಂತ ತಮಗೆ ಗೊತ್ತಿದೆ. ಇವತ್ತು ಈ ಒಂದು ಇದರಲ್ಲಿ ಏನು FIR ಹಲವಾರು ಏನು ಪ್ರಭಾವಿಗಳೇನಿದ್ರು, ಅದು ಲೋಕಸಭಾ ಸದಸ್ಯರು ಒಳಗೊಂಡಂತೆ ಹಲವಾರು ಪ್ರಮುಖರಿದ್ದರು, ಅವ್ರನ್ನೆಲ್ಲ ಕೈಬಿಟ್ಟು ಇವತ್ತು JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಎಲ್ಲ ನನ್ನ ಸಂಬಂಧಿ ಅಂತ ಹೇಳಿ ನನ್ನ ಸಂಬಂಧಿನೂ ಕೂಡ ಸೇರಿ ಕೆಲವು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರನ್ನ ಹೆಸರನ್ನ ತಂದು FIR ಮಾಡಿದಂಥದ್ದು ಭಾಳ ಒಂದು ನಮ್ಮ ಪಕ್ಷಕ್ಕೂ ಮತ್ತು ನನಗೂ ಕೂಡ, ಯಾಕೆಂದರೆ ಸತ್ಯಾಸತ್ಯತೆ ಇದ್ದರೆ ಅದು ನಾವು ಕೂಡ ಅದನ್ನು ಸ್ವಾಗತಾರ್ಹ, ಅದರ ವಿಚಾರದಲ್ಲಿ ನಮಗೇನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಪೆಂಡ್ರೈವ್ ಒಂದು ವಿಚಾರದಲ್ಲಿ ಏನು ತನಿಖೆ ನಡೀತಿತ್ತು ಅದನ್ನು ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಇಂಥ ಒಂದು ಏನು ಪಕ್ಷದ ನಮ್ಮ JDS ಪಕ್ಷದವರೇ ಪೆಂಡ್ರೈವ್ ಮತ್ತು ವೀಡಿಯೋನ ಹಂಚಿಕೆ ಮಾಡಿ ಅಂತ ಏನು ಒಂದು ಹರಿಬಿಟ್ಟಿದ್ದಾರೆ ಏನೋ, ಅದನ್ನು ನಾವು ಕೂಡ ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಏನು ಸತ್ಯಾಸತ್ಯತೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ಈ ಒಂದು ವಿಚಾರದಲ್ಲಿ ಪೆಂಡ್ರೈವ್ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ತರಲಿಕ್ಕೆ ತಾವೇನು ಇದನ್ನು ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ತಾವು ಇದನ್ನು ಮಾಡ್ತೀರಿ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಇನ್ನೂ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ಒಳಗೊಂಡಿದ್ದಾರೆ ಇದರಲ್ಲಿ ಈಗ ಹಲವಾರು ತಾವು ನೋಡ್ತಾ ಇದ್ದೀರಿ. A1 A2 ಏನು 39 ಜನ ಹೆಸರನ್ನ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಇದ್ರ ಹಿಂದೆ ಪೆಂಡ್ರೈವ್ ವಿಚಾರದಲ್ಲಿದ್ದಾರೆ, ಅವ್ರನ್ನೆಲ್ಲ ಇವತ್ತು ಕೈ ತಪ್ಪಿಸಿದ್ದಾರೆ. ಹಾಗಾಗಿ ಮುಂದೆ ನಾವು ಇದು ದೊಡ್ಡ ಮಟ್ಟಿಗೆ ಹೋರಾಟನೂ ಕೂಡ ಮಾಡ್ತೇವೆ. ನಾವು ಸರ್ಕಾರಕ್ಕೂ ಕೂಡ ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೇನು ದೊಡ್ಡ ಮಟ್ಟದ ತನಿಖೆನೂ ಆಗಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ
ನಾನು ತಮ್ಮ ಮೂಲಕ ಒಂದು ವಿಚಾರನ ನಾನು ನಮ್ಮ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಏನು ಅವ್ರನ್ನ ಒಂದು ಸೇರಿಸಿದ್ದಾರೆ ಈ ಒಂದು ಕೇಸಿನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ, ಯಾರು ಕೂಡ ಧೃತಿಗೆಡೋದು ಬೇಡ, ಧೈರ್ಯಗೆಡೋದು ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು, ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮಗಳ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡೋದು ಬೇಡ. ನಮ್ಮ ಪಕ್ಷ ಇವತ್ತು ಕೆಲವೊಂದು ಕಡೆ JDS ಪಕ್ಷನ ಏನು ಒಂದು ಸರ್ಕಾರ, ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕಬೇಕು ಅಂತ ಏನು ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಏನು ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಪಕ್ಷ ಇನ್ನೂ ಸದೃಢವಾಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಒಂದು ಏನು ಪೆಂಡ್ರೈವ್ ವಿಚಾರಕ್ಕೆ ಏನು ಅಮಾನ್ಯ ಏನು ಸೇರಿಸಿದ್ವಿ ಅದು ಭಾಳ ಖಂಡನೀಯ. ನಮಗೂ ಕೂಡ ಎಲ್ಲ ಒಂದು ಕಡೆ ನೋವಾಗುತ್ತೆ. ಯಾಕೆಂದರೆ ನಮ್ಮ ಚಿಕ್ಕಪ್ಪನ ಮಗ ಅಂತ ಏನು ತಾವು ಹಾಕ್ತಾಯಿದ್ದೀರಿ, ಅವನು ಕೂಡ ಮೊನ್ನೆ ವಿವಾಹ ವಾರ್ಷಿಕೋತ್ಸವ ಅವನು ಮದುವೆಯಾಗಿ ಅವನು ಕೂಡ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಂದು ಅವನದೇ ಒಂದು ವೃತ್ತಿ ಮಾಡ್ತಾನೆ. ದಯಮಾಡಿ ಏನು ಮಾಧ್ಯಮದ ಮೂಲಕ ಈ ಥರ ಒಂದು ಚಿತ್ರವನ್ನು ಹಾಕಿ ತೋರಿಸೋವಂಥದ್ದು ನಾನು ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಮಗೂ ಕೂಡ ಬೇಜಾರು. ಯಾಕೆ ಆಧರಿಸಿದಾಗ ಸನ್ಮಾನ್ಯ ದೇವೇಗೌಡರು PWD ಮಿನಿಸ್ಟ್ರು ಆಗಲಿಂದ ಪಕ್ಷಕ್ಕೆ ಸೇರ್ಪಡೆಯಾಗಿ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಗರಸಭೆ ಅಧ್ಯಕ್ಷರಾಗಿ ಸತತವಾಗಿ 94ರಿಂದ ನಮ್ಮ ತಂದೆ ಮೇಲೆ ಇಟ್ಟಿರೋಂಥ ಪ್ರೀತಿ ದೇವೇಗೌಡರು ಮತ್ತು ಚೆನ್ನಮ್ಮನವರು ನಮ್ಮ ಕುಟುಂಬದ ಬಗ್ಗೆ ಮತ್ತು ರೇವಣ್ಣವರು ಇಟ್ಟಿರೋಂಥ ನಮ್ಮ ಬಗ್ಗೆ ಕುಟುಂಬದ ಬಗ್ಗೆ ಇಟ್ಟಿರೋಂಥ ಪ್ರೀತಿ ವಿಶ್ವಾಸ ಖಂಡಿತವಾಗ್ಲೂ ಯಾರ ಕೈಲಿಂದ ಅದು ಆಗಲ್ಲ. ಕುಮಾರಣ್ಣವರು ಕೂಡ ನನ್ನ ಮೇಲೆ ಒಂದು ಇಟ್ಟಿರೋಂಥ ಪ್ರೀತಿ ವಿಶ್ವಾಸ ಅದು ಯಾವುದು ಕೂಡ ಮುಂದುವರ್ಸೋಕ್ಕಾಗಲ್ಲ. ರೇವಣ್ಣ ಸಾಹೇಬ್ರಿಗೆ ಗೊತ್ತು ನನ್ನ ವಿಚಾರದಲ್ಲಿ ಪೆಂಡ್ರೈವ್ ಹಂಚಿಕೆ ಮಾಡಿರೋಂಥದ್ದು ಯಾರು, ವಿಡಿಯೋ ಮಾಡಿರೋಂಥದ್ದು ಯಾರು ಅಂತ. ಯಾಕೆಂದರೆ ಆ ಕೀಳುಮಟ್ಟಕ್ಕೆ ರಾಜಕಾರಣ ನಮ್ಮ ಹಿಂದೆಂದೂ ನಮ್ಮ ತಂದೆ ಕೂಡ ನಮ್ಗೆ ಹೇಳ್ಕೊಟ್ಟಿಲ್ಲ, ನಾವು ಕೂಡ ಮಾಡಿಲ್ಲ ಸರ್. ಹಾಗಾಗಿ ಎಲ್ಲ ಒಂದು ಕಡೆ ನಮಗೂ ಮನಸ್ಸಿಗೆ ನೋವಾಯಿತು. ಯಾಕೆಂದರೆ ಸಂಬಂಧಿ ಅಂತ ಹಾಕಿ ನನ್ನ ಮತ್ತು ಇನ್ನೊಬ್ಬರು ಬೂನಹಳ್ಳಿ ಮಂಜು ಅಂತ ತಮಗೆಲ್ಲ ಗೊತ್ತಿರಬೇಕು, ಅದನ್ನು ಒಂದು ಫೋಟೋ ಹಾಕಿದರು ಇದರಲ್ಲಿ. ಭಾಳ ಮನಸ್ಸಿಗೆ ನೋವಾಯ್ತು. ಯಾಕೆಂದರೆ ಮಂಜು ಅಂತ ಹುಡುಗ ಭಾಳ ಪ್ರಾಮಾಣಿಕ, ಪಕ್ಷಕ್ಕೆ ತುಂಬ ಪ್ರಾಮಾಣಿಕ. ಇವತ್ತು ನಾವು ಹೇಗಿದ್ದೀವಿ ಪಕ್ಷಕ್ಕೆ ಅದಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಪ್ರಾಮಾಣಿಕ ಮಂಜು ಅಂತ ಪೇಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಪಾಪ ಹುಡುಗ. ಹಾಗೆ ಅವ್ರದ್ದೆಲ್ಲ ಅವ್ನಿಗೂ ಕೂಡ ಭಾಳ ಮನಸ್ಸಿಗೆ ನೋವಾಗಿದೆ ಅವ್ರಿಗೂ ಕೂಡ. ಹಾಗಾಗಿ ಅಂಥ ವಿಚಾರಕ್ಕೆ ನಮ್ಮ ಪಕ್ಷದ ಮುಖಂಡರಿರ್ಬೋದು, ಕಾರ್ಯಕರ್ತರು ಯಾರೂ ಕೂಡ ಇಂಥ ಕೆಲಸ ಮಾಡಿಲ್ಲ. ತಾವು ಹೇಳ್ದಂಗೆ ಏನೋ ಒಂದು ಕಡೆ ತನಿಖೆನ ತಪ್ಪಿಸೋಕ್ಕಿರ್ಬೋದು, ಮತ್ತು ತಾವು ಹೇಳ್ದಂಗೆ ನಮ್ಮ ಕುಟುಂಬದ ವಿಚಾರಕ್ಕೆ ಮತ್ತು ರೇವಣ್ಣ ಸಂಬಂಧ ಹಾಳು ಮಾಡ್ಲಿಕ್ಕಿರ್ಬೋದು, ಮಾಡಿರ್ಬೋದು. ಬಟ್ ಅದು ಯಾವುದೂ ಕೂಡ ಆಗಲ್ಲ ಸರ್. ಅದು ತಮಗಾಗಲೇ ಹೇಳಿದೆ. ಖಂಡಿತ ಮಾಡ್ತೀವಿ ಸರ್. ತನಿಖೆ ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಸರ್. SIT ಅವ್ರ ಮೇಲೆ ಮಾಡ್ತೀವಿ ಸರ್. SIT ಅವ್ರ ಸಂಪೂರ್ಣ ಕಾರಣ ಈ ವಿಚಾರಕ್ಕೆಲ್ಲ ಸರ್. ಹೌದು ಸರ್. ಒಂದು ದಯಮಾಡಿ ಎಲ್ಲ ಬೀಗ್ ರೂಟಿಗೆ ಬರ್ಬೇಕಣ್ಣ ಭಾನುವಾರ. ಸರ್ ದಿಕ್ಲು ಹೇಳ್ತಾ ಇಲ್ಲ ಸರ್. ಈಗ ಶಾಸಕರ ಸಂಬಂಧನೇ ಸೇರಿಸಿದರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ಮತ್ತು ನಮ್ಮ ಕುಟುಂಬನೇ ಇದು ಮಾಡ್ತಾಯಿದ್ರೆ ಈ ಥರ ಒಂದು ತಪ್ಪಿಸೋಕ್ಕೆ ಅದನ್ನು ಸರ್ ಚಾರ್ಜ್ ಶೀಟು ನೆನ್ನೆ ಸಿಗಲಿಲ್ಲ, ಇವತ್ತು ತಗೊತೀವಿ, ಚಾರ್ಜ್ ಶೀಟ್ನ ತೊಗೋತೀವಿ. ಕಾನೂನಿನ ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ಅದನ್ನು ಈಗ ನಾನು ಒಬ್ಬರ ಹೆಸರು ಹೇಳಿದೆ, ಇನ್ನೂ 10-12 ಜನ ನಮ್ಮ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ. ಅದು ಭಾಳ ಪ್ರಾಮಾಣಿಕ, ಸುಮಾರು ಜನ ಇದ್ದಾರೆ ಸರ್ ಇದರೊಳಗೆ. ಸುಮಾರು ಜನ ಇದ್ದಾರೆ ಸರ್. ಮಂಜು ಅಂತಿದ್ದಾರೆ, ಏನು ನಮ್ಮ ಇವರು ಬಾಲಸುಬ್ರಹ್ಮಣ್ಯಮು, ಜಯಸೂರ್ಯ ಅಂತಿದ್ದಾರೆ, ಆಮೇಲೆ ನಮ್ಮ ಹರೀಶ್ ಅಂತ ಹಲವಾರು ಜನ ಇದ್ದಾರೆ ಇದರಲ್ಲಿ. ಆಮೇಲೆ ತೇಜಸ್ ಅಂತ ಹುಡುಗ ಇದ್ದಾರೆ, ಹಲವಾರು ಜನ ಇದ್ದಾರೆ. ಅವರೆಲ್ಲ ಭಾಳ ಪ್ರಾಮಾಣಿಕರು, ಪಕ್ಷಕ್ಕೆ ನಿಷ್ಠೆಯಾಗಿಂಥವ್ರು. ಅವರೆಲ್ಲ ಯಾವುದೂ ಕೂಡ ಮಾಡಿಲ್ಲ. ಚಾರ್ಜ್ ಶೀಟ್ ತೊಗೊಂಡು ಅದನ್ನು ಕಾನೂನಿನ ಹೋರಾಟ ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ ಸರ್. ತರ್ತೀವಿ. ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದಾಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಬಂದೆ. ಇವತ್ತು ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡೋಕೆ ಮಾಡ್ತೀವಿ ಸರ್. ಸರ್ 200 ಜನ ಕರೆದಿದ್ರು ಎಲ್ಲರೂ. ಇವರು ಹೋಗಿ ಬಂದಿದ್ರು, ಏನು ಹೇಳಿಲ್ಲ, ಏನು ಮಾತಾಡ್ಸಿ ಕಳಿಸಿದ್ರು ಅಷ್ಟೇ. ಎಲ್ಲರನ್ನೂ ಅಷ್ಟೇ ಮಾತಾಡಿಸಿ ಎಲ್ಲರೂ ಹೇಳಿ ಕಳಿಸಿದ್ದು ಬಿಟ್ಟರೆ ಮತ್ತೇನು ಗೊತ್ತಿರಲಿಲ್ಲ. ಇವತ್ತು ಏಕಾಏಕಿ ನನ್ನ ಚಾರ್ಜ್ ಶೀಟ್ ಸಲ್ಲಿಸಿ ನೋಡ್ತೀವಿ ಸರ್. ಅದನ್ನು ನೀವು ಪೆಂಡ್ರೈವ್ ಹಂಚಿಕೆ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ವಿಡಿಯೋ ಇದನ್ನು
ಮಾತಾಡೋಣ, ಅದನ್ನ ಕಾನೂನು ಹೋರಾಟ ಮಾಡೋಣ. ಸೆಕ್ಷನ್ ಏನಿದೆ ಸರ್ ಅವ್ರು ಹಾಕಿರೋದು, ಅದರಲ್ಲಿ ಪೆನ್ ಡ್ರೈವ್ ಮುಚ್ಚಿರೋದು, ವಾಟ್ಸಪ್ ಶೇರ್ ಮಾಡೋದು. ಇಲ್ಲ ನೋಡಿದೆ ಶೇರ್ ಮಾಡಿದ್ರಂತೆ. ಈಗ ನಾನು ಕೇಳ್ತಾ ಇರೋದೇನು, ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರಲ್ಲ ಅವ್ರಿಗೇನು ಕಾನೂನು, ಅವ್ರಿಗೇನು ಶಿಕ್ಷೆ ಆಗಬೇಕು? ಅವ್ರಿಗೆ ಶಿಕ್ಷೆನೇ ಆಗಿಲ್ವಲ್ಲ, ಅವ್ರಿಗೆ ಈ ಕೇಸಲ್ಲಿ ಸೇರಿಸೇ ಇಲ್ವಲ್ಲ ಅವ್ರನ್ನ. ಈ ಕೇಸ್ಗೆ ಏನು ಕೇಸ್ ಇದೆ? 39 ಜನ ಸೇರಿಸಿರಲ್ಲ. ಪೆನ್ ಡ್ರೈವ್ ಹಂಚಿಕೆ ಮಾಡಿರೋದು ಚುನಾವಣೆ ಟೈಮಲ್ಲಿ ಅವ್ರನ್ನ ಸೇರಿಸೇ ಇಲ್ವಲ್ಲ. ಇದನ್ನು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಸರ್. ಯಾರು ಲೋಕಸಭಾ ಚುನಾವಣೆಗೆ ಯಾರು ಹೋರಾಟ ಮಾಡಿದರೆ ಅವ್ರು ಅನುಕೂಲ ಮಾಡಿದ್ರೆ ಅವರು ಸೇರಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಅದು ಇಂದು ವೈಯಕ್ತಿಕವಾಗಿ ನಾನು ನಿಮ್ಮ ಹೆಸರು ಅಥವಾ ಇವ್ರ ಹೆಸರು ಹೇಳೋಕ್ಕಾಗ ಬರಲ್ಲ ಸರ್. ಸರ್ ಸರ್ ಯಾರ್ಯಾರು ಪ್ರಭಾವಿಗಳು ಹೆಸರು ಸೇರಿಸಿಲ್ಲ ಅವರು ವಿರುದ್ಧವಾಗಿ ಅವ್ರಿಗೆ ಸೇರಿಸ್ಬೇಕು ಅಂತಲೂ ಇದೆ. ಮತ್ತು ಅಮಾಯಕರನ್ನ ಏನು ಸೇರ್ಪಡೆ ಮಾಡಿದರೆ ಅವ್ರಿಗೂ ಕೂಡ ಅವ್ರ ಪರವಾಗಿ ಕೂಡ ನಮ್ದು ಹೋರಾಟ ಇದೆ ಸರ್. ಅದು ಗೊತ್ತಲ್ಲ, ಅದನ್ನು ಹೇಳೋದಲ್ಲ ಸರ್. ಈಗ A1 ನವೀನ್ ಅಂತಿದೆ, A2 ಕಾರ್ತಿಕ್ ಅಂತಿದೆ, A3 A4 ಯಾರು ಅಂತ ತಾವು ಕೇಳಬೇಕಲ್ಲ ಸರ್. ಪೊಲೀಸ್ ಇವರಿಗೆ SIT ಅವ್ರಿಗೆ ಮತ್ತು ಯಾರ್ಯಾರು ಮಾಡಿದ್ದಾರೆ, ಪೊಲೀಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. A3 A4 ಯಾರು ಇದು ನೋಡಿದ್ರೆ ತಾವು? A3 A4 ಆಮೇಲೆ A8 ಬಿಟ್ಟರೆ A17 ತನಕ ಯಾರ್ದು ಇಲ್ಲ ಹೆಸರು. ಇದನ್ನು ಯಾಕೆ ಕೈ ಬಿಟ್ಟಿದ್ದಾರೆ? ಮತ್ತು 17ಇಂದ 21 ತನಕ ಇಲ್ಲ. ಇದು ಏನಾಗಿದೆ ಸರ್? ಅವ್ರವ್ರಿಗೆ ಯಾರ್ಯಾರು ಬೇಕು ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಸೇರಿಸಿರಲ್ಲ ಸರ್. ಈಗ ಏನು ಏನು ಯಾರು ಇದು ಸಂಬಂಧನೇ ಇಲ್ದವ್ರನ್ನೆಲ್ಲ ಪಕ್ಷಕ್ಕೆ ಇದಕ್ಕೆಲ್ಲ ಸೇರಿಸಿ ತಾವೇನು ಏನು ಚಿತ್ರನ ತೋರಿಸ್ತಾ ಇದ್ದೀರಿ, ಅದಕ್ಕೆ ನಾನೆಲ್ಲರೂ ಕೂಡ ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಪಕ್ಷಕ್ಕೂ ಏನು ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾನೂನು ಹೋರಾಟವನ್ನು ಕೂಡ ನಾವು ಇದ್ರ ವಿರುದ್ಧ ಯಾರು ಇದಿದೆ ಅವ್ರ ವಿರುದ್ಧ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇವೆ ಸರ್. ಸರ್ ಚಾರ್ಜ್ ಶೀಟಲ್ಲಿ ಸೇರಿಸಿದ್ದಕ್ಕೆ ಖಂಡನೆ. ಚಾರ್ಜ್ ಶೀಟಲ್ಲಿ ಏನು ಸೇರಿಸಿದರೆ ಅದನ್ನು ತಾವು ತೋರಿಸ್ತಾ ಇದ್ದೀವಿ ಮಾಧ್ಯಮದಲ್ಲಿ, ಅದನ್ನು ನಮ್ಮ ಬಗ್ಗೆ ಚರ್ಚೆ ಏನಿಲ್ಲ. ಆದರೆ ಏನು ಚಾರ್ಜ್ ಶೀಟಲ್ಲಿ ಸೇರಿಸಿದರೆ ಇದಕ್ಕೆ ಸಂಬಂಧನೇ ಇಲ್ಲ. ಏಕೆಂದರೆ ಎಲ್ಲೊಂದು ಕಡೆ ಎಲ್ಲರೂ ಕೂಡ ಏನು ಒಂದು 10ರಿಂದ 12 ಜನ ನಮ್ಮ JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಕಾರ್ಯಕರ್ತರೇ ಇದ್ದಾರೆ. ಅವ್ರು ಯಾರು ಕೂಡ ಈ ಒಂದು ಸಂಬಂಧಕ್ಕೆ ಇದಕ್ಕೆ ಇಶ್ಯೂಗೆ ವಿಚಾರಕ್ಕೆ ಸಂಬಂಧವೇ ಇಲ್ಲ ಅಂಥವ್ರನ್ನೂ ಕೂಡ ಸೇರಿಸಿದ್ದಾರೆ. ಆದರೆ ಕೆಲವು ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕವಾಗಿ ಇದಕ್ಕೆ ಏನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸೇರಿಸಿಲ್ಲ, ಕೈ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕಾನೂನು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮತ್ತು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೂಡ ಮಾಡೋಕ್ಕೆ ನಾವು ಸಿದ್ಧ. ಅದನ್ನೇ ಸರ್ ಸರ್ಕಾರ ನಾವು ಏನು SIT ತನಿಖಾ ತಂಡ ಸರ್ ತನಿಖಾ ತಂಡ ಏನು ತನಿಖೆಯನ್ನು ಮಾಡಿದರು ಹಿಂದೆ, ಇದರಲ್ಲಿ ತಾವು ನೋಡ್ತಾ ಇರಿ ಸರ್. ಇದರಲ್ಲಿ ತಮ್ಮ ಏನು 39 ಜನನ ಸೇರಿಸಿದಾರಲ್ಲ ಸರ್. A1 A2 ಸೇರಿಸಿದ್ದಾರೆ, A3 A4 ಇಲ್ಲ, ಮತ್ತು A5 A6 ಇದ್ದಾರೆ, 7 ಇದೆ, 8 ಇದೆ. ಹೀಗೆ ಅವರು ಮತ್ತೆ 9 10ರಿಂದ ಇಲ್ಲ 17 ಇದೆ. ಹಾಗಾಗಿ ಹಲವಾರು ಒಂದು ಪ್ರಭಾವಿಗಳು ಯಾವ್ಯಾವ ರೀತಿ ಇದನ್ನ ಹಿಂದೆ ಯಾರ್ಯಾರು ಸೇರ್ಪಡೆ ಆಗಿದ್ದಾರೆ ನಮಗೂ ಕೂಡ ಗೊತ್ತಿಲ್ಲ. ಸರ್ಕಾರದ ವಿರುದ್ಧವೇ ಆಮೇಲೆ ಲೋಕಸಭೆ ಚುನಾವಣೆ ಏನು ಗೆಲ್ಲಕ್ಕೆ ಏನು ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದ್ರು, ಸಂಪೂರ್ಣ ಅವ್ರ ಮೇಲೆ ನಾವು ಖಂಡಿತವಾಗ್ಲೂ ನಾವು ಖಂಡಿಸ್ತಾ ಇದೆ ಮತ್ತು ವಿಷಾದನೂ ವ್ಯಕ್ತಪಡಿಸ್ತಾ ಇದೆ ಸರ್. ಹೌದು. ದೋಷಾರೋಪಣೆ ಪಟ್ಟಿ ಬರೋದಕ್ಕೆ ಸಾಕ್ಷ್ಯಾಧಾರಗಳನ್ನು ಉಲ್ಲೇಖ ಮಾಡಿ ಆದರೆ ನೀವು ಈಗ ಹೇಳ್ತಾ ಇದ್ದೀರಾ ಸುಖ ಸುಮ್ಮನೆ ರಾಜಕೀಯವಾಗಿ ಸೇರ್ಪಡೆ ಆಗ 100 ಜನರು ಬಿಟ್ಟೋಗಿದೆ. 3 ಜನ ಇದ್ದಾರೆ, ನಿಮಗೂ ಗೊತ್ತಲ್ಲ, ಬಿಟ್ಟೋಗಿದೆ. ಆದರೆ 39 ಜನರ ಪೈಕಿ ತಮ್ಮ ಚಿಕ್ಕಪ್ಪನ ಮಗಳ ಹೆಸರು ಸೇರ್ಪಡೆ ಆಗುತ್ತೆ. ಹಾಗಾದ್ರೆ ಇವರಿಗೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಅಥವಾ ಈಗ ಅದನ್ನ ಹೇಳ್ತಾ ಇದ್ದಾರೆ ರಾಜಕೀಯ ಅಂತ, ಅದು ಯಾಕೆ ಅವರು ಸರ್? 200 ಜನದಲ್ಲಿ 39 ಜನ ಸೇರಿದ್ದಾರೆ. ಅದರಲ್ಲಿ ನನ್ನ ಸಂಬಂಧಿ ಅಲ್ಲದೆ ಇನ್ನೂ 10 ಜನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂಡ ಇದ್ದಾರೆ. ಅವರು ಕೂಡ ಇದಕ್ಕೆ ಯಾವುದಕ್ಕೂ ಭಾಗಿಯಾಗಿಲ್ಲ, ಆದರೂ ಕೂಡ ಅವ್ರನ್ನ ಸೇರಿಸಿದ್ದಾರೆ. ಏನಕ್ಕೆ ಅಂದರೆ ಇದನ್ನು ನಾನು ನಿಮ್ಗೆ ಆಗಲೇ ಹೇಳಿದೆ, ಈ ಒಂದು ಏನು ಷಡ್ಯಂತ್ರನ ಮಾಡಿದರೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಇದನ್ನೆಲ್ಲೋ ಒಂದು ಕಡೆ ತನಿಖೆನ ಒಂದು ತಪ್ಪಿಸಲಿಕ್ಕೆ ಇದನ್ನು ನಮ್ಮ ಪಕ್ಷದ ಏನು ಕಾರ್ಯಕರ್ತರು ಹಂಚಿದ್ದಾರೆ ಅಂತ ಒಂದು ವಿಚಾರವನ್ನು ಮಾಡಲಿಕ್ಕೆ ಇದನ್ನು ತನಿಖೆಯನ್ನು ಒಂದು ತಪ್ಪಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗ್ಲೂ ನಾವು ಬಿಡಲ್ಲ. ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಸರ್.
ಪರ್ಚೇಸ್ ಮಾಡಿದ್ರು, ಇಂಥ ಕಡೆನೇ ಪರ್ಚೇಸ್ ಮಾಡಿದ್ರು, ಅಂಡ್ ಇನ್ಯಾರ್ಯಾರು ನೀವು ಹೇಳ್ತಾ ಇದ್ರಿ ಅವ್ರು ಇಂತಿಂತ ಲಕ್ಷಾಂತರಗಳನ್ನು ಜನಗಳದಲ್ಲೂ ಜಿಲ್ಲೆಯಲ್ಲಿ ಅವರು ಎಲ್ಲರಲ್ಲೂ ಇದಾಗಿದೆ, ಏನು ಮೆಸೇಜ್ ಇರ್ಬೋದು ಮತ್ತೊಂದಾಗಿದೆ. ಎಲ್ಲರನ್ನೂ ಕೂಡ ಇದು ಮಾಡಬೇಕಿತ್ತಲ್ಲ ಸರ್. ಯಾಕೆ ಬರೀ 200 ಜನ ಮೊದಲು 39 ಜನನ ಯಾಕೆ ಆಯ್ಕೆ ಮಾಡಿದ್ದಾರೆ ಸರ್? ಅದು ನಮ್ಮ ಪಕ್ಷದ ಮುಖಂಡರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಸರ್? ಪ್ರಮುಖರನ್ನ ಅದು ಪ್ರಭಾವಿಗಳು ಯಾರ್ಯಾರಿದ್ರು ಈ ಪೆನ್ ಡ್ರೈವ್ ಹಂಚಿಕೆ ಮಾಡಿದಾರಲ್ಲ, ಪೆನ್ ಡ್ರೈವ್ನ ಏನು ಹಂಚಿಕೆ ಮಾಡಿದಾರಲ್ಲ ಅವ್ರನ್ನ ಯಾಕೆ ಈ ವಕೀಲರಾಗಿದ್ದೀರಿ, ಈಗ ಕಂಪ್ಲೇಂಟ್ ಕೊಟ್ಟಲ್ಲಿ ಇದ್ದಿದ್ದು ಹೆಸರನ್ನೆಲ್ಲ ಮಾಡಿದ್ರೆ ಎಫ್ಐಆರ್ ಇರುತ್ತೆ. ಆದ್ರೆ ಚಾರ್ಜ್ ಎಲ್ಲ ತನಿಖೆ ಸರ್ ಈಗ ಬಿಡಬೇಕು ಅಂತ ಅವ್ರಿಗೆ ಸರ್ ಈಗ ಅಲ್ವಾ ಸರ್ ಪ್ರಾಮಾಣಿಕವಾಗಿ ಸರ್, ಈಗ ಸರ್ ನಾವು ಸ್ಥಳೀಯರು ಸರ್, ಇಲ್ಲಿ ತಮಗೆ ಗೊತ್ತಿದೆ ಇದು ನಮ್ಮ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಏನು ಚುನಾವಣೆ ಸಂದರ್ಭದಲ್ಲಿ ಏನು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಪೆನ್ಡ್ರೈವ್ ಹಂಚಿರೋದು ನಮಗೆ ಯಾರ್ಯಾರು ಅಂತ ನನಗೆಲ್ಲ ಸಹಜವಾಗಿ ಹಾಸನ ಜಿಲ್ಲೆ ಜನಗಳಿಗೆ ಗೊತ್ತಿದೆ ಯಾರ್ಯಾರು ಕೈ ಬಿಟ್ಟಿದ್ದಾರೆ ಅಂತ. ಹಾಗಾಗಿ ನಾವು ಕೇಳ್ತಾ ಇರೋದು ಯಾಕೆ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಕೆಲವರು ನಿಮ್ಮ ಪಕ್ಷದವರೇ ಪೆನ್ ಡ್ರೈವ್ ತಂದು ಹಂಚಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಅಂಶಗಳೆಲ್ಲ ಇಲ್ಲ ಸರ್, ಅದು ಯಾವುದೂ ಇಲ್ಲ ಉಲ್ಲೇಖ ಮಾಡಿದ್ರು ಅಂತ ಸರ್. ಪೆನ್ ಡ್ರೈವು ಸರ್ ಇದು ಸತ್ಯಕ್ಕೆ ದೂರ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಏನೋ ಒಂದು ಕಡೆ ತನಿಖೆನ ಮತ್ತು ಇದನ್ನು ಏನೋ ಒಂದು ಪೆನ್ ಡ್ರೈವ್ ವಿಚಾರ ಇದೆ, ಆ ವಿಚಾರನ ದಿಕ್ಕು ತಪ್ಪಿಸಲಿಕ್ಕೆ ನಮ್ಮ ಪಕ್ಷದವರೇ ಪೆನ್ ಡ್ರೈವ್ ಹಂಚಿ ನಮ್ಮ ಪಕ್ಷದವರೇ ಇದು ಮಾಡ್ತಾರೆ ಅಂತ 100ಕ್ಕೆ 100 ಇದು ಸತ್ಯವಾದಂಥ ದೂರ ಇರೋದು, ಯಾವುದು ಕೂಡ ಸತ್ಯ ಅಲ್ಲ ಇದರಲ್ಲಿ. ಇದನ್ನು ಏನೋ ಒಂದು ಕಡೆ ಖಂಡಿತ ಪಕ್ಷದಲ್ಲಿ ಯಾವುದು ಕೂಡ ಒಡಕು ಉಂಟು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಹೇಳ್ತಿರೋದು ತನಿಖೆನ ದಿಕ್ಕು ತಪ್ಪಿಸಲಿಕ್ಕೆ ಇಂಥ ಒಂದು ಪ್ರಯತ್ನನ ಮಾಡ್ತಾರೆ ಸರ್ ಅಷ್ಟೇ. ಪಕ್ಷಕ್ಕೆ ಯಾವುದು ಕೂಡ ಇದು ತೊಂದರೆ ಆಗಲ್ಲ. ಆಮೇಲೆ ನಾನು ತಮ್ಮ ಮುಖಾಂತರ ಅದನ್ನು ಹೇಳಿದೆ, ಪಕ್ಷದ ಮುಖಂಡರಿರ್ಬೋದು ಮತ್ತು ಏನು ಇದೊಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅದರಲ್ಲಿ ಏನು ನಮ್ಮ ಪಕ್ಷದವರು ಭಾಗಿಯಾಗಿದ್ದಾರೆ ಅವರು ಕೂಡ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತಾನೆ, ತಾವು ಯಾರು ಕೂಡ ಧೈರ್ಯಗಿಡೋದು ಬೇಡ. ತಮ್ಮಗಳ ಜೊತೆ ಪಕ್ಷ ಮತ್ತು ನಾನು ಕೂಡ ಒಬ್ಬ ಶಾಸಕನಾಗಿ ತಮ್ಮಗಳ ಜೊತೆ ಇದ್ದು ಕಾನೂನಿನ ಹೋರಾಟವನ್ನು ಮಾಡೋಣ ಅಂತ ಮತ್ತು ಬಕ್ರೀದ್ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಭಗವಂತ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಡಲಿ ಭಗವಂತ ಅಂತ ಕರುಣಿಸ್ಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸಿ ಏನು ಪತ್ರಿಕಾಗೋಷ್ಠಿ ಕರೆದು